ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ನಿನ್ನೆ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ರಾಜೀವ್ ಗಾಂಧಿ ನಗರದ 18ನೇ ವಾರ್ಡಿನ ರಾಜೀವ್ ಗಾಂಧಿ ನಗರದ ವಾರ್ಡ್ಗೆ ಭೇಟಿಯನ್ನು ನೀಡಿದ್ದಾರೆ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಭೇಟಿಯನ್ನು ನೀಡುವುದರ ಮೂಲಕ ಅಲ್ಲಿನ ರಸ್ತೆ ಚರಂಡಿ ಅವ್ಯವಸ್ಥೆಯನ್ನು ಸಮಸ್ಯೆಯನ್ನು ಕುರಿತು ಅವರ ಗಮನವನ್ನು ಸೆಳೆಯುವಲ್ಲಿ ಆ ವಾರ್ಡಿನ ಪುರಸಭೆ ಸದಸ್ಯರು ಮಾಜಿ ಉಪಾಧ್ಯಕ್ಷರಾದಂತಹ ಆರ್ ನಿರ್ಮಲಾ ಅವರು ಶಾಸಕರೊಂದಿಗೆ ಚರ್ಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಅತ್ಯಂತ ಕುತೂಹಲವನ್ನು ಕೆರಳಿಸಿದೆ ಈ ಒಂದು ಘಟನೆ. ಈಗಾಗಲೇ ಜಿದ್ದಿನಲ್ಲಿ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಇನ್ನೇನು ಇದೇ ತಿಂಗಳು 20ಕ್ಕೆ ನಿಗದಿಗೊಂಡಿದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಭ್ಯರ್ಥಿಯಾಗಿ ಘೋಷಣೆಗೊಂಡಿದ್ದಾರೆ ಆರ್ ನಿರ್ಮಲಾ ಅವರು. ಅಧ್ಯಕ್ಷರ ಅಭ್ಯರ್ಥಿಯಾಗಿ ಘೋಷಣೆಗೊಂಡಂತಹ ಆರ್ ನಿರ್ಮಲಾ ಅವರು ಇಂತಹ ಒಂದು ಸಂದರ್ಭದಲ್ಲಿ ಕೃಷ್ಣಾ ನಾಯ್ಕರವರೊಂದಿಗೆ ಕಾಣಿಸಿಕೊಳ್ಳುವುದರ ಮೂಲಕ ಆರ್ ನಿರ್ಮಲಾ ಅಚ್ಚರಿಯನ್ನು ಮೂಡಿಸಿದ್ದಾರೆ. ರಾಜಕೀಯ ಬೆಳವಣಿಗೆ ಒಂದು ರೀತಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ಸಿನ ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ಘೋಷಣೆಗೊಂಡಿದ್ದಂತಹ ಸೊಪ್ಪಿನ ಮಂಜುನಾಥ್ ಬಿಜೆಪಿಯವರೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿ ಸದಸ್ಯರೊಂದಿಗೆ ಕೈ ಜೋಡಿಸಿದ್ದಾರೆ ಎನ್ನುವಂತಹ ಕುತೂಹಲ ಕೆರಳಿಸುತ್ತಿರುವಂತಹ ಸಂದರ್ಭದಲ್ಲಿ ಬೆನ್ನಲ್ಲೇ ಅಧ್ಯಕ್ಷ ಅಭ್ಯರ್ಥಿ ಘೋಷಣೆಯಾದಂತಹ ಆರ್ ನಿರ್ಮಲಾ ಅವರು ಶಾಸಕರೊಂದಿಗೆ ನಿನ್ನೆ ವಾರ್ಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ವಾರ್ಡಿನ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದಾರೆ. 20ರಂದು ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಭ್ಯರ್ಥಿ ಆರ್ ನಿರ್ಮಲಾ ಅವರು ಪುರಸಭೆಯ ಸದಸ್ಯರು, ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆಗೊಂಡಿದ್ದಾರೆ. ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಘೋಷಣೆಗೊಂಡಿದ್ದಾರೆ ಆರ್ ನಿರ್ಮಲಾ ಅವರು. ಈಗಾಗಲೇ ಕಾಂಗ್ರೆಸ್ಸಿನ 4 ಜನ ಪುರಸಭೆ ಸದಸ್ಯರು ಬಿಜೆಪಿಯೊಂದಿಗೆ ಪ್ರವಾಸಕ್ಕೆ ತೆರಳುವುದರ ಮೂಲಕ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಕೈಜೋಡಿಸಿ ಮತ ಚಲಾಯಿಸುವಂತಹ ಒಂದು ತೀರ್ಮಾನ ತೆಗೆದುಕೊಂಡಿರುವಂತಹ ಸಂದರ್ಭದಲ್ಲಿ ಆರ್ ನಿರ್ಮಲಾ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷ ಅಭ್ಯರ್ಥಿ ಘೋಷಣೆಯ ಆರ್ ನಿರ್ಮಲಾ ಅವರು ಶಾಸಕರೊಂದಿಗೆ ಸನ್ಮಾನದಲ್ಲಿಯೂ ಕೂಡ ಭಾಗಿಯಾಗಿದ್ದಾರೆ. ನೂರಾನಿ ಮಸೀದಿ ರಸ್ತೆ ವೀಕ್ಷಣೆಗೆಂದು ತೆರಳಿದಂತಹ ಸಂದರ್ಭದಲ್ಲಿ ನೂರಾನಿ ಮಸೀದಿ ಸಮಿತಿಯ ಸಿ ಮಾಬು ಸಾಬ್ ಸೇರಿದಂತೆ ಅಲ್ಲಿನ ಸಮಿತಿಯ ಎಲ್ಲರೂ ಕೂಡ ಶಾಸಕರನ್ನು ಗೌರವಿಸಿದರು. ಪುರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದಂತಹ ವಾರ್ದ್ ಗೌಸ್ಮುದ್ದೀನ್ ಅವರನ್ನು ಕೂಡ ಗೌರವಿಸಿದರು. ಈ ಸಂದರ್ಭದಲ್ಲಿ ಶಾಸಕರೊಂದಿಗೆ ಕಾಂಗ್ರೆಸ್ಸಿನ ಪುರಸಭೆಯ ಅಧ್ಯಕ್ಷ ಅಭ್ಯರ್ಥಿಯಾಗಿ ಘೋಷಣೆಗೊಂಡಿರುವಂತಹ ಆರ್ ನಿರ್ಮಲಾ ಅವರು ಕೂಡ ಗೌರವಕ್ಕೆ ಭಾಜನರಾಗಿದ್ದಾರೆ. ಶಾಸಕರೊಂದಿಗೆ ಇಡೀ ವಾರ್ಡನ್ನೆಲ್ಲ ಶಾಸಕರೊಂದಿಗೆ ಓಡಾಡುವುದರ ಮೂಲಕ ಸಮಸ್ಯೆಗಳ ಬಗ್ಗೆ ಗಮನವನ್ನು ಸೆಳೆದಿದ್ದಾರೆ. ಅಚ್ಚರಿ ಮೂಡಿಸಿದೆ ಈ ಬೆಳವಣಿಗೆ. ಕಾಂಗ್ರೆಸ್ನಲ್ಲೇನೋ ಗೊಂದಲ. ಕಾಂಗ್ರೆಸ್ ಪಕ್ಷ ಯಾಕೆ ಹೀಗಾಗ್ತಾ ಇದೆ? ಟಿ ಪರಮೇಶ್ವರ್ ನಾಯ್ಕರಿಗೆ ಯಾಕೆ ವಿಶ್ವಾಸದಲ್ಲಿ ಯಾರು ಉಳಿತಾ ಇಲ್ಲ? ಆರ್ ನಿರ್ಮಲಾ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಘೋಷಣೆಗೊಂಡಿದ್ದಾರೆ. ಈ ಹಿಂದೆ ಚುನಾವಣೆಗೆ ದಿನಾಂಕ ನಿಗದಿಗೊಂಡಂತಹ ಸಂದರ್ಭದಲ್ಲಿ ವಿಪ್ ಜಾರಿಯನ್ನು ಕೂಡ ಮಾಡಲಾಗಿತ್ತು. ವಿಪ್ ಜಾರಿಯಾಗಿತ್ತು. ಬಹಳಷ್ಟು ಜಿದ್ದಾಜಿದ್ದಿಯಾಗಿತ್ತು.
ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಯೊಂದಿಗೆ ಕೈ ಜೋಡಿಸಿದಂತಹ ಪುರಸಭೆ ಸದಸ್ಯರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿತ್ತು. ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರ ನೇತೃತ್ವದಲ್ಲಿ ಬಹಳಷ್ಟು ಸೂಕ್ಷ್ಮ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ಆರ್ ನಿರ್ಮಲಾ ಅವರು ಶಾಸಕರೊಂದಿಗೆ ಕಾಣಿಸಿಕೊಳ್ಳುವುದರ ಮೂಲಕ ವಾರ್ಡ್ನಲ್ಲಿ ಶಾಸಕರಾದಂತಹ ಕೃಷ್ಣ ನಾಯ್ಕರವರೊಂದಿಗೆ ಕಾಣಿಸಿಕೊಳ್ಳುವುದರ ಮೂಲಕ ಆರ್ ನಿರ್ಮಲಾ ಅವರು ಅಚ್ಚರಿಯನ್ನು ಮೂಡಿಸಿದ್ದಾರೆ. ನಿರ್ಮಲಾ ಅವರ ನಿರ್ಧಾರ ಏನು, ನಿರ್ಣಯ ಏನು, ಅವರ ಹೆಜ್ಜೆ ಏನು, ಮುಂದಿನ ನಡೆ ಏನು, ಬಹಳಷ್ಟು ಅಚ್ಚರಿ ಕುತೂಹಲ ಕೆರಳಿಸಿದೆ. ಪುರಸಭೆ ಚುನಾವಣೆ ಈ ಸಂದರ್ಭದಲ್ಲಿ ಅಗತ್ಯ ಇತ್ತ ಶಾಸಕರೊಂದಿಗೆ ಸನ್ಮಾನಕ್ಕೆ ಭಾಜನರಾಗುವಂತಹದ್ದು, ಅಗತ್ಯ ಇತ್ತ ಶಾಸಕರೊಂದಿಗೆ ವಾರ್ಡೆಲ್ಲ ತಿರುಗಾಡುವಂತಹದ್ದು. ಶಾಸಕರು ಈಗಾಗಲೇ 2 ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕ್ಷೇತ್ರದಾದ್ಯಂತ. ಸಂದರ್ಭದಲ್ಲಿ ಶಾಸಕರನ್ನು ಬರಮಾಡಿಕೊಳ್ಳಬಹುದಾಗಿತ್ತು ವಾರ್ಡ್ಗೆ. ಇನ್ನೊಂದು ಮಾಹಿತಿಯ ಪ್ರಕಾರ ನಿರ್ಮಲಾ ಅವರೇ ಶಾಸಕರನ್ನು ಕರೆಸಿಕೊಂಡಿದ್ದಾರೆ ವಾರ್ಡ್ಗೆ ಎನ್ನುವಂತಹದ್ದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ.